ಎವ್ರಿವನ್, ವೆಲ್ಕಮ್ ಟು ದ ಚಾನಲ್. ನಾನು ಸಿಂಧು ಗೌಡ. ನಾನು ಕನ್ನಡ ವ್ಲಾಗ್ಸ್ಗಳು ಮಾಡ್ತೀನಿ. ಇವತ್ತು ನನ್ನ ಕಂಪ್ನಿ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಚಿಕನ್ ತೊಗೊಂಬಂದಿಟ್ಟಿದ್ದಾರೆ. ಸೊ ಅವ್ರಿಗೆ 3 ಡೇಸಿಂದ ಕಂಟಿನ್ಯೂಸ್ ಮಳೆ ಇರೋದ್ರಿಂದ ಖಾರವಾಗಿ ಏನಾದರೂ ತಿನ್ನಬೇಕು ಅನಿಸ್ತಿದೆ ಅಂತ ಹೇಳಿ ತಂದಿಟ್ಟಿದ್ರೆ ಅವಳು ಬಂದ ತಕ್ಷಣ ಕುಕ್ ಮಾಡ್ತಾಳೆ ಅಂದ್ಬಿಟ್ಟು ತಂದಿಟ್ಟಿದ್ರು. ಸೊ ಹಾಗಾಗಿ ಅವ್ರು ಇನ್ನೊಂದು ಹೇಳಿದರು, ಗ್ರೀನ್ ಕಲರ್ದೇ ಚಾಪ್ಸ್ ಬೇಕು, ನನಗೆ ಚಿಕನ್ ಚಾಪ್ಸ್ ಬೇಕಂತ ಹೇಳಿದರು. ಗ್ರೀನ್ ಕಲರ್ ಬೇಕಂದರೆ ಸ್ಪೈಸಿಯಾಗಿ ಗ್ರೀನ್ ಚಿಲ್ಲೀಸ್ ಯೂಸ್ ಮಾಡ್ತೀವಿ. ಪ್ರಾಪರ್ ನಮ್ಮ ಮಂಡ್ಯ ಸ್ಟೈಲಲ್ಲೇ ಮಾಡ್ತೀನಿ. ಎಕ್ಸ್ಪೆಷಲಿ ಅವರಿಗೆ ಆ ಥರ ಖಾರ ಅಷ್ಟು ಇಷ್ಟಪಡಲ್ಲ. ಅವ್ರಿಗೆ ಚಳಿಗೂ ಏನೋ ಹೇಳಿಬಿಟ್ಟೆ ಮಾಡಿಸ್ತಿದ್ದಾರೆ, ಚಿಕನ್ ಈ ಥರನೇ ಮಾಡು ಅಂತ. ನಾನು ಅಂತ ಏನು ಎಕ್ಸ್ಪರ್ಟ್ ಕುಕ್ ಏನಲ್ಲ, ಬಟ್ ನಾನ್ ವೆಜ್ ಎಲ್ಲ ಚೆನ್ನಾಗಿ ಮಾಡ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೀವು ಎಷ್ಟು ಶೇರ್ ಮಾಡ್ತೀರೋ ಅಷ್ಟು ನನಗೆ ಯೂಸ್ ಆಗುತ್ತೆ, ವ್ಯೂಸ್ ಜಾಸ್ತಿ ಆಗುತ್ತೆ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗುತ್ತೆ. ಸೊ ನನಗೂ ಒಂಥರ ಮೋಟಿವೇಶನ್ ಆಗುತ್ತೆ. ಆಲ್ರೆಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ನಂಗೆ ಖುಷಿ ಆಗ್ತಿದೆ. ನನ್ನ ವ್ಯೂಸ್ ಕೂಡ ತುಂಬ ಚೆನ್ನಾಗಿದೆ. ಇನ್ನಷ್ಟು ನಂದು ಏನು ಈ ಪ್ಯಾಷನಲ್ಲಿ ಡೆವಲಪ್ ಆಗಬೇಕಂದ್ರೆ ನಿಮ್ಮೆಲ್ಲರ ಪ್ರೋತ್ಸಾಹ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇವಾಗ ಕುಕ್ಕಿಂಗ್ ಸ್ಟಾರ್ಟ್ ಮಾಡೋಣ. ಸಿಂಪಲ್ ಆಗಿ ಹೇಗೆ ಫಟಾಫಟ್ ಅಂತ ಮಾಡ್ತೀನಿ ಅನ್ನೋದನ್ನ ನಾನು ಈ ಬ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ಲೆಟ್ ಸ್ಟಾರ್ಟ್. ಫಸ್ಟು ನಾನೊಂದು ಬಾಂಡ್ಲಿಗೆ ಚೆನ್ನಾಗಿ ಆಯಿಲ್ ಹಾಕೋತಾ ಇದ್ದೀನಿ. ನಾನು ಏನೆಲ್ಲ ರುಬ್ಕೋಬೇಕು ಅಂತಿದ್ದೀನಿ ಅದನ್ನೆಲ್ಲ ಫ್ರೈ ಮಾಡಬೇಕು ಅಂತ. ಇಲ್ಲಿ ನಾನು 1.5 ಈರುಳ್ಳಿ ಯೂಸ್ ಮಾಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ, ಹಸಿಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನಾನು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ. ಇಲ್ಲಿ ಜೊತೆಗೆ 1 ಟೊಮೆಟೊನ ನಾನು ಯೂಸ್ ಮಾಡಿದ್ದೀನಿ. ಮತ್ತು ಒಂದೇ ಒಂದು ತೆಂಗಿನಕಾಯಲ್ಲಿ ಅರ್ಧ ಚಿಪ್ಪಲ್ಲಿ 1/4 ಭಾಗ ಆಗಷ್ಟು ಕಾಯಿ ಮಾತ್ರ ನಾನು ಯೂಸ್ ಮಾಡಿರೋದು. ಇಷ್ಟನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಫ್ರೈ ಮಾಡಿ ಪೇಸ್ಟ್ ಮಾಡೋದ್ರಿಂದ ಅದೊಂಥರ ಬೇರೆ ಥರನೇ ಟೇಸ್ಟ್ ಸಿಗುತ್ತೆ. ಸೊ ಹಾಗಾಗಿ ಫ್ರೈ ಮಾಡ್ಕೊತಿದ್ದೀನಿ. ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಕೂಡ ನಾನು ಇದರೊಳಗೆ ಹಾಕ್ಕೋತಾ ಇದ್ದೀನಿ. ಇದು ಕೂಡ ಹಸಿಗಿಂತ ಸ್ವಲ್ಪ ಫ್ರೈ ಮಾಡಿ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿದೆ ಅಲ್ಲ. ಸೊ ಹಾಗಾಗಿ ಇದು ಕೊನೆಗೆ ಎಲ್ಲ ಒಂದು ಮೀಡಿಯಮ್ ಆಗಿ ಫ್ರೈ ಆದಾಗ ಈ ಥರ ಇತ್ತು. ಸೊ ಇವಾಗ ನಾನು ಅದನ್ನ ಕೂಲಾಗಕ್ಕೆ ಇಟ್ಬಿಟ್ಟು ಒಂದು ಜಾರಿಗೆ ಸ್ವಲ್ಪ ಚಕ್ಕೆ, ಲವಂಗ, ಅದ್ರ ಜೊತೆಗೆ ಒಂಚೂರು ಡೈಜೆಷನ್ಗೆ ಯೂಸ್ ಮಾಡ್ತಾರಲ್ಲ ಓಂಕಾಳು ಅದು ಅಷ್ಟನ್ನು ಹಾಕಿ ಅದಕ್ಕೆ ಸ್ವಲ್ಪ ಹುರ್ಗಡ್ಲೆ ಹಾಕೋತಿದ್ದೀನಿ. ಯಾಕೆ ಅಂದರೆ ಗಟ್ಟಿ ಬರಲಿ ಅಂತ. ಕಾಯಿ ಹಾಕಿದ್ದೀನಿ, ನೆಸೆಸಿಟಿ ಇಲ್ಲ, ನಿಮಗೆ ಬೇಕಿದ್ದರೆ ಮಾತ್ರ ಹಾಕ್ಕೊಳ್ಳಿ. ಇದ್ರ ಜೊತೆಗೆ ಮನೆಯಲ್ಲಿ ಗಸಗಸೆ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ನಮ್ಮ ಮನೆಯಲ್ಲಿ ಇರಲಿಲ್ಲ, ನಾನು ಹಾಗಾಗಿ ಯೂಸ್ ಮಾಡಿಲ್ಲ. ಈಗ ನಾನು ರುಬ್ಬೋದಕ್ಕೆ ಏನು ಫ್ರೈ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಎಲ್ಲ ಹಾಕ್ಕೊಂಡೆ. ಜೊತೆಗೆ ಚೆನ್ನಾಗಿ ಪೇಸ್ಟ್ ಕೂಡ ಮಾಡಿಕೊಂಡೆ. ಸಾರಿ, ನಾನು ಪೇಸ್ಟ್ ಮಾಡ್ಕೊಂಡಿದ್ದು ವಿಡಿಯೋ ತಗೊಂಡಿಲ್ಲ. ಈಗ ಮತ್ತೆ ಏನು ಮಾಡ್ತಾಯಿದ್ದೀನಿ, ನಾನು ಏನು ಫ್ರೈ ಮಾಡ್ಕೊಂಡಿದ್ದೆ ಅದೇ ಬಾಣಲಿಗೆ ಇನ್ನೊಂದು ಸ್ವಲ್ಪ ಆಯಿಲ್ ಹಾಕಿ ನಾನು ತೊಳೆದಿಟ್ಟಿದ್ದಂಥ ಚಿಕನ್ನ ಹಾಕ್ಕೊಂಡು, ಇಲ್ಲಿ ನಾನು ಅರ್ಧ kg ಚಿಕನ್ ಅಷ್ಟೇ ಯೂಸ್ ಮಾಡ್ತಿರೋದು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು, ಅರಿಶಿನ ನಾನು ರುಬ್ಬಾಗ ಯಾವುದೇ ಥರ ಹಾಕಿಲ್ಲ. ಸೊ ಇವಾಗ ಅರಿಶಿನ ಚಿಕನಿಗೆ ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಈಗ ಉಪ್ಪು ಮತ್ತು ಅರಿಶಿನ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಮುಚ್ಚಿ ಇಡ್ತೀನಿ, ಒಂದು 5 ಮಿನಿಟ್ಸ್. ಅಷ್ಟರೊಳಗೆ ನೋಡಿ ಯಾವ ಥರ ನೀರೆಲ್ಲ ಬಿಟ್ಕೊಂಡಿದೆ. ಈ 5 ಮಿನಿಟ್ಸ್ ಈ ಥರ ಎಲ್ಲ ನೀರು ಬಿಟ್ಕೊಂಡ್ಮೇಲೆ ಒಂದು ರೌಂಡ್ ನಾವು ಹಾಗೆ ತಿರುಗಿಸ್ಬಿಟ್ಟು ಓಪನ್ ಮಾಡಿದರೆ ನೀರೆಲ್ಲ ಕಮ್ಮಿ ಆಗಿರುತ್ತೆ. ಕಮ್ಮಿ ಆದಮೇಲೆ ನಾನು ಏನು ರುಬ್ಕೊಂಡಿದ್ದೆ ಪೇಸ್ಟ್ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡೆ. ಸ್ವಲ್ಪ ಎಷ್ಟು ನಮಗೆ ನೀರು ಬೇಕೋ ಅಷ್ಟು ಹಾಕ್ಕೋಬೇಕು. ಇದು ಸ್ವಲ್ಪ ಸೆಮಿ ಗ್ರೇವಿ ಥರ ಇದ್ದರೆ ಚೆನ್ನಾಗಿರುತ್ತೆ, ಅಂದರೆ ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ, ತುಂಬ ತೆಳ್ಳೆ ಇದ್ದರೆ ಚೆನ್ನಾಗಿರಲ್ಲ. ಸೊ ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ಅದನ್ನು ಮತ್ತೆ ಎಲ್ಲ ಮಿಕ್ಸ್ ಮಾಡಿ ಪ್ಲೇಟ್ನ ಕ್ಲೋಸ್ ಮಾಡ್ತೀನಿ. ಈ ಥರ ಒಂದು 10 to 15 ಮಿನಿಟ್ಸ್ ಬೇಯಿಸ್ಕೋಬೇಕು. ಆಲ್ರೆಡಿ ನಾನೊಂದು 10 ಮಿನಿಟ್ಸ್ ಚಿಕನ್ ಬೇಯಿಸ್ಕೊಂಡಿರೋದ್ರಿಂದ ಈಗೇನು ಅಷ್ಟೊಂದು ತುಂಬ ಬೇಯಿಸ್ಬೇಕಂತ ಏನಿಲ್ಲ. ಸೊ ಫೈನಲಿ ನಂದು ಏನು ಚಿಕನ್ ಚಾಪ್ಸ್ ಗ್ರೀನ್ ಕಲರ್ದು, ಐ ಡೋಂಟ್ ನೋ ವಿಡಿಯೋದಲ್ಲಿ ಅಷ್ಟು ಗ್ರೀನ್ ಕಾಣ್ತಾ ಇಲ್ಲ ಅನಿಸುತ್ತೆ, ಬಟ್ ರಿಯಲ್ ಆಗಿ ಫುಲ್ ಗ್ರೀನ್ ಇದೆ. ಇದು ಗ್ರೀನಾಗಿ ಬಂದಿದೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಫಸ್ಟ್ ನಾನೇ ಹಾಕೊಂಡು ಊಟ ಮಾಡ್ತಾಯಿದ್ದೀನಿ. ಒಂದಷ್ಟು ಅಮೆಝಾನಲ್ಲಿ ಅದು ಇದು ಪರ್ಚೇಸ್ ಮಾಡ್ತಾಯಿದ್ದೀನಿ. ಈ ಸಲ ನನ್ನ ಯೂಟ್ಯೂಬ್ಗೋಸ್ಕರ ನಾನು 2 ಟ್ರೈಪಾಡ್ನ ಬುಕ್ ಮಾಡಿದ್ದೆ. ಸೊ ನಾನು ತುಂಬಾ ಯೂಟ್ಯೂಬ್ ವೀಡಿಯೋಸ್ ನೋಡ್ತಾ ಇರ್ತೀನಿ. ನಾನು ಕ್ರಿಯೇಟ್
ಆ್ಯಕ್ಟರ್ ಆಗಿ ವಿಡಿಯೋ ಮಾಡೋದಲ್ಲದೆ ಬೇರೆ ಕ್ರಿಯೇಟರ್ಸ್ದು ಕೂಡ ವಿಡಿಯೋ ನೋಡ್ತಾ ಇರ್ತೀನಿ, ಅವ್ರದ್ದು ಕೂಡ ಸಜೆಷನ್ಸ್ಗಳು ತೊಗೋತಾ ಇರ್ತೀನಿ. ಸೊ ನಾನು ನೋಡೋ ಒಂದು ಯೂಟ್ಯೂಬರು ಈ ಟ್ರೈಪಾಡ್ಗಳನ್ನ ಸಜೆಸ್ಟ್ ಮಾಡಿದರು. ಸೊ ಹಾಗಾಗಿ ನನಗೂ ಯೂಸ್ ಆಗ್ಬೋದು ಅಂತ ಹೇಳಿ ಬುಕ್ ಮಾಡಿ ತೊಗೊಂಡಿದ್ದೀನಿ. ಇವತ್ತು ನಾನು ಏನು ಕುಕ್ಕಿಂಗ್ ಬ್ಲಾಗಲ್ಲಿ ವಿಡಿಯೋ ಮಾಡಿದ್ನೋ ಅದಕ್ಕೆ ಇವಾಗ ನೀವೇನು ನೋಡ್ತಿದ್ದೀರಾ ಈ ಟ್ರೈಪಾಡೇ ಯೂಸ್ ಮಾಡಿದೆ. ನಿಜವಾಗ್ಲೂ ಇದು ತುಂಬ ಚೆನ್ನಾಗಿದೆ. ನಾನು ಹೆಂಗೆ ಬೇಕು ಆ ಥರ ಬೆಂಡ್ ಮಾಡ್ಕೊಂಡು ಮಾಡ್ಬೋದು. ನನ್ನ ವಿಡಿಯೋ ಮಾಡೋದಕ್ಕೆ ಇದೊಂಥರ ಈಸಿನೇ ಆಗ್ತಾಯಿದೆ. ಅದ್ರ ಜೊತೆಗೆ ಒನ್ ಮೋರ್ ಟ್ರೈಪಾಡ್ ಬುಕ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ನಾನು ಇವತ್ತಿನ ವಿಡಿಯೋಲಿ ಯೂಸ್ ಮಾಡಿದ್ದೀನಿ. ಯಾವಾಗ ಅಂದರೆ ಲಾಸ್ಟಲ್ಲಿ ನಾನು ಮಾತಾಡ್ತೀನಲ್ಲ ಆ ವಿಡಿಯೋದಲ್ಲಿ ಈ ಹೊಸ ಟ್ರೈಪಾಡ್ನ ಯೂಸ್ ಮಾಡಿದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿದೆ. ಇವನ್ ಇದರಲ್ಲಿ ನಾನು ಮೊಬೈಲಲ್ಲಿ ರೆಕಾರ್ಡ್ ಮಾಡೋದ್ರಿಂದ ನನಗೆ ಇದು ತುಂಬಾ ಯೂಸ್ಫುಲ್. ನಾನು ಈ ಮೂಲಕ ನನಗೆ ಒಂದು ಯೂಟ್ಯೂಬರ್ ಸಜೆಸ್ಟ್ ಮಾಡಿದ್ರು ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ನಂಗೆ ತುಂಬಾ ಇಷ್ಟ ಆಯಿತು. ಕ್ವಾಲಿಟಿ ವೈಸು ಸೂಪರ್ ಆಗಿದೆ. ನೀವು ಯಾರಾದರೂ ವೀಡಿಯೋಸ್ ಮಾಡಬೇಕು ಇನ್ಸ್ಟಾಗ್ರಾಮ್ಗೆ, ಫೇಸ್ಬುಕ್ಗೆ ಅಂತ ಇದ್ದರೆ ಈ ಟ್ರೈಪಾಡ್ನ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಕೂಡ 10/10 ಕೊಡ್ಬೋದು, ಅಷ್ಟು ಚೆನ್ನಾಗಿದೆ. ನನ್ನ ಹತ್ರ ಆಲ್ರೆಡಿ ಪ್ರೀವಿಯಸ್ಲಿ ವಿಡಿಯೋ ಮಾಡ್ತಿದ್ದಿದ್ದು ಟ್ರೈಪಾಡ್ ಕೂಡ ಇದೆ. ಬಟ್ ಅದು ನಾನು ತುಂಬ ವರ್ಷದಿಂದ ಯೂಸ್ ಮಾಡಿ ಬೇರೆ ಬೇರೆ ಥರ ಅಲ್ಲಿಟ್ಟು ಇಲ್ಲಿಟ್ಟು ಸ್ವಲ್ಪ ಅಷ್ಟು ಕ್ವಾಲಿಟಿ ಚೆನ್ನಾಗಿರಲಿಲ್ಲ. ಬಟ್ ಇದು ಸೂಪರ್ ಆಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಈವನ್ ನೀವು ನೋಡ್ತಾ ಇದ್ದೀರಾ ಇಲ್ಲೊಂದು ಗ್ರೀನ್ ಕಲರ್ ಇದೆ, ಅದು ಬಂದು ವಾಟರ್ ಬಾಲು ನಾವು ಸೆಟ್ ಮಾಡ್ಕೊಳ್ಳೋದಕ್ಕೆ ಅಂತ ಇದೆ. ಸ್ಟ್ರೈಟ್ ಇದೆಯಾ ಇಲ್ವಾ ಅಂತ ಈ ವಾಟರ್ ಬಾಲ್ ಮೂಲಕ ನಾವು ಸೆಟ್ ಮಾಡ್ಕೋಬೋದು. ನಂಗೆ ತುಂಬಾ ಇಷ್ಟ ಆಯಿತು. ಎಲ್ಲ ಥರನೂ ಯೂಸ್ಫುಲ್ ಆಗಿದೆ. ಫೈನಲಿ ಅಡುಗೆ ಆಯಿತು, ಊಟನೂ ಆಯಿತು. ಇವನ್ ನಾನು ಇನ್ ಬಿಟ್ವೀನ್ ಅಡುಗೆ ಮಾಡ್ತಾನೆ ಫ್ರೆಶ್ ಅಪ್ ಎಲ್ಲ ಆದೆ. ಸೊ ಊಟ ಮಾಡೋ ಟೈಮಲ್ಲಿ ನಾನು ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಹಸ್ಬೆಂಡ್ ಹೇಗಿದೆ ಅಂತಾರೆ, ಅವ್ರ ಎಕ್ಸ್ಪೆಕ್ಟೇಷನ್ಗೆ ರೀಚ್ ಆಯ್ತಾ ಅಂತೆಲ್ಲ ಕೇಳಿ ಜೊತೆಯಲ್ಲಿ ಊಟ ಮಾಡೋಣ ಅಂತ ಏನೇನೋ ಅಂದ್ಕೊಂಡೆ. ಬಟ್ ಅವ್ರಿಗೆ ಅರ್ಜೆಂಟ್ ಕಾಲ್ ಇದ್ರಿಂದ ತುಂಬಾ ಬ್ಯುಸಿ ಇದ್ದರು. ಸೊ ಇನ್ ಬಿಟ್ವೀನ್ ಬಂದು ನಾನು ಆಲ್ರೆಡಿ ಊಟ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ಆ ಟೈಮಿಗೆ ಅವರು ಬಂದು ಊಟ ಮಾಡಿದ್ರು. ಹಾಗಾಗಿ ನಾನು ಯಾವುದೇ ಥರ ವಿಡಿಯೋ ಮಾಡ್ಕೊಳ್ಳಿಕ್ಕಾಗಿಲ್ಲ. ಬಟ್ ನನಗೆ ಟೇಸ್ಟಿಗೆ 5/5 ಕೊಟ್ಟಿದ್ದಾರೆ. ಅದು ತುಂಬಾ ಇಷ್ಟ ಆಯಿತು. ಅವರ ಎಕ್ಸ್ಪೆಕ್ಟೇಷನಿಗೆ ನಾನು ರೀಚ್ ಆದೆ ಅಂತಲೂ ಹೇಳಿದರು. ಐ ಹೋಪ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಯಾಕೆಂದರೆ ಇವಾಗ ನನ್ನ ತಾತಿ ಟೈಮ್ ಆಯಿತು, ಅಂದರೆ ಸ್ಲೀಪಿಂಗ್ ಟೈಮು. ಸೊ ಹಾಗಾಗಿ ನಾನು ಮಲ್ಕೋತಿದ್ದೀನಿ. ಈಗೇನು ಮಾರ್ನಿಂಗ್ ವರ್ಕಿಗೆ ಹೋಗಬೇಕು, ಕುಕ್ಕಿಂಗ್ ಮಾಡಬೇಕು, ಎಷ್ಟೊಂದು ಕೆಲಸಗಳಿದೆ. ಅದನ್ನೆಲ್ಲ ತಲೆಯಿಂದ ತೆಗ್ದಾಕ್ಬಿಟ್ಟು ಆರಾಮಾಗಿ ಮಲ್ಕೊಳ್ಳೋಣ ಅಂತಿದ್ದೀನಿ. ಐ ಹೋಪ್ ನೀವು ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂದ್ಕೊತೀನಿ. ಇನ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.